ಪತಿಯನ್ನು ಬಿಟ್ಟು ಬರಲು ನಿರಾಕರಿಸಿದ ಪ್ರಿಯತಮೆ, ಸಜೀವ ದಹನ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಿಯಕರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಿದ್ದ ಕಾರು ಸಮೇತ ಮಹಿಳೆಯೊಬ್ಬರು ನಿಗೂಢವಾಗಿ ಸುಟ್ಟು ಭಸ್ಮವಾಗಿದ್ದ ಪ್ರಕರಣದ ಹಿಂದೆ ಬೆಚ್ಚಿಬೀಳಿಸುವ ಸತ್ಯ ಬಯಲಾಗಿದೆ. ಪ್ರೀತಿ, ಹಠ ಮತ್ತು ಆಕ್ರೋಶದ ಈ ಕತೆ ಇಬ್ಬರ ಸಾವಿನಲ್ಲಿ ಅಂತ್ಯಗೊಂಡಿದೆ. ಏನಿದು ಘಟನೆ? ದೇವನಹಳ್ಳಿ ಮೂಲದ ಸುಜಾತಾ 35 ಎಂಬುವವರನ್ನು ಅವರ ಪ್ರಿಯಕ ರಾಮಾಂಜಿನಪ್ಪ ಎಂಬಾತ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಪತಿಯನ್ನು ಬಿಟ್ಟು ತನ್ನ ಜೊತೆ ಬರುವಂತೆ ಒತ್ತಾಯಿಸಿದ್ದ ರಾಮಾಂಜಿನಪ್ಪ ಅದಕ್ಕೆ ಸುಜಾತಾ ನಿರಾಕರಿಸಿದಾಗ ಈ ಕ್ರೂರ ಹೆಜ್ಜೆ ಇಟ್ಟಿದ್ದಾನೆ. ಕೊಲೆಗೆ ಕಾರಣವೇನು? ರಾಮಾಂಜಿನಪ್ಪ ಮತ್ತು ಸುಜಾತಾ ನಡುವೆ ಅನೈತಿಕ ಸಂಬಂಧವಿತ್ತು. ಪತ್ನಿಗೆ ವಿಚ್ಛೇದನ. ಸುಜಾತಾ ಮೇಲಿನ ಪ್ರೀತಿಗಾಗಿ ರಾಮಾಂಜಿನಪ್ಪ 4 ತಿಂಗಳ ಹಿಂದೆ ತನ್ನ ಪತ್ನಿಯಿಂದ ವಿಚ್ಛೇದನ ಪಡೆದಿದ್ದ. ಪಟ್ಟು ಹಿಡಿದಿದ್ದ ಪ್ರಿಯಕರ. ತಾನು ಹೆಂಡತಿಯನ್ನು ಬಿಟ್ಟಂತೆ ಸುಜಾತಾ ಕೂಡ ತನ್ನ ಪತಿಯನ್ನು ಬಿಟ್ಟು ಬರಬೇಕೆಂದು ಆತ ಸದಾ ಪೀಡಿಸುತ್ತಿದ್ದ. ಆದರೆ ಸುಜಾತಾ ಇದಕ್ಕೆ ಒಪ್ಪಿರಲಿಲ್ಲ. ಕಾರಿನಲ್ಲೇ ಸುಟ್ಟು ಹಾಕಿದ ಕಿರಾತಕ. ದೊಡ್ಡಬಳ್ಳಾಪುರ ತಾಲೂಕಿನ ಜಿಂಕೆ ಬಚ್ಚಹಳ್ಳಿ ಬಳಿ ಕಾರಿನಲ್ಲಿ ಹೋಗುತ್ತಿದ್ದಾಗ ಈ ವಿಷಯವಾಗಿ ಗಲಾಟೆ ನಡೆದಿದೆ. ಸಿಟ್ಟಿಗೆದ್ದ ರಾಮಾಂಜಿನಪ್ಪ ಮೊದಲು ಸುಜಾತಾ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾನೆ. ನಂತರ ಸಾಕ್ಷ್ಯ ನಾಶಪಡಿಸಲು ಪೆಟ್ರೋಲ್ ಸುರಿದು ಕಾರಿನ ಸಮೇತ ಪ್ರಿಯತಮೆಯನ್ನು ಸುಟ್ಟು ಹಾಕಿದ್ದಾನೆ. ಅಪರಾಧ ನಂತರ ಪ್ರಿಯಕರನು ಅಂತ್ಯ. ಕೃತ್ಯ ಎಸಗಿ ಅಲ್ಲಿಂದ ಪರಾರಿಯಾಗಿದ್ದ ರಾಮಾಂಜಿನಪ್ಪ ಪೊಲೀಸರು ತನ್ನನ್ನು ಹಿಡಿಯುತ್ತಾರೆ ಎಂಬ ಭಯದಿಂದ ಬೆಂಗಳೂರಿನ ಬಿಡದಿ ಸಮೀಪ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸುಳಿವು ಸಿಕ್ಕಿದ್ದು ಹೇಗೆ? ಸುಟ್ಟು ಹೋದ ಕಾರಿನ ಮಾಲೀಕರನ್ನು ಪತ್ತೆ ಹಚ್ಚಿದ ಪೊಲೀಸರಿಗೆ ಆ ಕಾರನ್ನು ರಾಮಾಂಜಿನಪ್ಪ ತೆಗೆದುಕೊಂಡು ಹೋಗಿದ್ದ ವಿಷಯ ತಿಳಿಯಿತು. ತನಿಖೆ ಚುರುಕುಗೊಳಿಸಿದಾಗ ಇಡೀ ಪ್ರಕರಣದ ರಹಸ್ಯ ಬಯಲಾಗಿದೆ. ಒಟ್ಟಿನಲ್ಲಿ ಪ್ರೀತಿ ಎನ್ನುವ ವ್ಯಾಮೋಹ 2 ಕುಟುಂಬಗಳನ್ನು ಬೀದಿಗೆ ತಂದಿದ್ದು ಘಟನೆ ಸಾರ್ವಜನಿಕರಲ್ಲಿ ಭಾರೀ ಸಂಚಲನ ಮೂಡಿಸಿದೆ.